ನಾವು ಹಾವೇರಿ ಡಿಸ್ಟಿಕ್ ತಾಲೂಕು ಯಾವ ಸರ್ ಇದೆ? ಹಿರೇಕೆರೂರು ತಾಲೂಕಿನಲ್ಲಿದ್ದೀವಿ. ರವಿ ಕೊಪ್ಪದವ್ರ ತೋಟದವ್ರು ಬಂದಿವಿ. ನಮಸ್ಕಾರ ರವಿ ಕೊಪ್ಪದವ್ರೆ. ಲಾಸ್ಟ್ ವರ್ಷ ನೀವು ಕಬ್ಬು ಏನು ನಾವು ಫೋಟೋ ತೆಗೆದು ಹಾಕಿದ್ದೆ ಬರೇ. ಈ ಸಲ ನಿಮ್ಮದು ಕಬ್ಬು ಹೋಗಿದ್ರೋ ಬರ್ಬೇಕಂದ್ರೆ ಆಗಲಿಲ್ಲ. ನೀವು ಲಾಸ್ಟ್ ಟೈಮ್ ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡದ್ದು ಭೂಮಿ GR ಅಂತೇಳಿ ಗ್ರ್ಯಾನ್ಯುವಲ್ ಹಾಕಿದ್ದೀರಿ. ಓಕೆ, ನೀವೇನು ಯಾವುದು ಸ್ಪ್ರೇ ಮಾಡಿಲ್ಲ, ಬರೀ ಭೂಮಿ ಉಪಯೋಗ ಮಾಡಿರಿ. 1 ಎಕರೆಗೆ ಎಷ್ಟು ಹಾಕಿರಿ ಸರ್ ನೀವು ಭೂಮಿ? 1 ಎಕರೆಗೆ 1 ಡಬ್ಬ. 1 ಎಕರೆಗೆ 1 ಡಬ್ಬೆ 3 ಸಲ ಹಾಕಿರಿ ನೀವು? 2 ಟೈಮ್ಸ್ ಹಾಕಿರಿ. ಅಂದರೆ 2 ಸಲ ಹಾಕಿರಿ. 2 ಸಲ ಹಾಕಿದ ನಂತರ ನಿಮಗೆ ಡಿಫ್ರೆನ್ಸ್ ಏನೇನು ಚೇಂಜಸ್ ಏನೇನು ಆಯಿತು? ಇಳುವರಿ ಒಳಗಿರಲಿ, ಇಳುವರಿ 1 ಎಕರೆಗೆ 1.25 ಎಕರೆ ಆಯ್ತು ಸರ್. 1.25 ಎಕರೆಗೆ ಮಿನಿಮಮ್ 1 ಎಕರೆಗೆ ನಮ್ಮಲ್ಲಿ 40 ರಿಂದ 45 ಟನ್ ಎವರೇಜ್ ಇದೆ. ಎವರೇಜ್ ಇತ್ತು. ನಮ್ದು ಹಂಗಾಗಿಲ್ಲ ಸರ್, 50 ಟನ್ ಎವರೇಜ್ ಬಂದಿದೆ. ಅಂದ್ರೆ ಒಂದು 5 ಟನ್ ಹೆಚ್ಚಿಗೆ ಬಂದೈತೆ. 5 ಟನ್ ಹೆಚ್ಚುವರಿ ಬಂದಿದೆ ರೀ. ಇನ್ನೂ ಹೆಚ್ಚಿನ ಉಪಯೋಗ ಏನಾಗೈತೆ ಅಂದ್ರೆ ಭೂಮಿ ಸಾಕಷ್ಟು ಹಗುರ ಐತಿ, ತೇವಾಂಶ ಹಿಡ್ದೈತಿ, ಎರೆಹುಳು ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಏನೋ ಬಿದ್ರು ಲಡ್ಡು ಲಸಿ ಏನೋ ಬಿದ್ರು ರೀ ಅದು ಈ ಟೈಪ್ ನಿಮಗೆ ಚೇಂಜ್ ಆಗೈತಿ. ಸಾಯಿಲ್ ಈ ತರ ಸಾಯಿಲ್ ಮಾಡ್ರಿ, ಈ ತರ ಚೇಂಜ್ ಆಗೈತಿ. ಸಾಯಿಲ್ ಈ ತರ ಹಗುರ ಬರ್ತೈತ್ರಿ. ಎಲ್ಲಿ ತನಕ ಕೆಬರಿದ್ರು ಇದೇನು ಇದಿಲ್ಲ. ಆಮೇಲೆ ಸಾಕಷ್ಟು ತೇವಾಂಶ ಉಳಿತೈತ್ರಿ. ಹಗಲೆಲ್ಲ ನೀರು ಹಾಸ್ಬೇಕು ಅನ್ನೋಂಗಿಲ್ಲ ರೀ? ಇಲ್ಲ ಇಲ್ಲ. ಹಾಂ ರೀ. ಈ ಸಲ ನೀವು ASNL ಇದ್ದು ಪೂರಾ ಭೂಮಿ ಗ್ರೋರಿಚ್ಚು ಕೃಷಿಕ ಈ ಸದ ಆರ್ಡರ್ ಮಾಡಿರಿ ನೀವು? ಈ ಸದ ಆರ್ಡರ್ ಮಾಡೇನ್ರಿ, ನಾಳಿಂದ ಅದನ್ನ ಸ್ಪ್ರೇ ಚಾಲೂ ಮಾಡುತ್ತೆ. ಈಗ 1 ಎಕರೆಗೆ ನಿಮಗೆ ಮಿನಿಮಮ್ 5 ಟನ್ ಹೆಚ್ಚಿಗೆ ಬಂದೈತ್ರಿ? 5 ಟನ್ ಅಂತ ಹೆಚ್ಚಿಗೆ. ಬರೀ ಭೂಮಿ ಒಂದೇ ಪ್ರಾಡಕ್ಟ್ ಯೂಸ್ ಮಾಡಿದ್ದಕ್ಕೆ 5 ಟನ್ ಹೆಚ್ಚಿಗೆ ಬಂದ. ಓಕೆ ಸರ್. ಅಂದರೆ ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ? ASNL ಇಂದ ಬರೋ ಪ್ರಾಡಕ್ಟ್ ಯಾವುದೇ ಆಗಿಲ್ರಿ, 100% ರಿಸಲ್ಟ್ ಐತಿ. ಅದನ್ನ ಸ್ಪ್ರೇ ಮಾಡೋದ್ರಿಂದ ಇಳುವರಿ ಅಂತೂ ತಗೋಬಹುದು. ಓಕೆ, ಬೇರೆ ರೈತರಿಗೆ ಇದನ್ನ ಸಂದೇಶ ಕೊಡ್ತೀರಿ ನೀವು? 100% ಯೂಸ್ ಮಾಡ್ರಿ ಅಂತ ಹೇಳ್ತೀನಿ. ಓಕೆ ಓಕೆ, ಥ್ಯಾಂಕ್ಸು. ನೀವು ಈಗ ಕಬ್ಬಿಗೆ ಇದನ್ನು ಉಪಯೋಗ ಮಾಡಿದ್ರಿ. ಕಬ್ಬಿಗೆ ಉಪಯೋಗ ಮಾಡಿ ಭೂಮಿದೊಂದು ಯಾವ ಟೈಪ್ ವರ್ಕ್ ಮಾಡ್ತೈತೆ ಅನ್ನೋದು ನೀವು ಹೇಳಿದ್ರಿ. ಪ್ಲಸ್ ಈ ಸಲ ಏನೈತೆ, ಹೋದ ಸಲ 2 ಉಪಯೋಗ ಮಾಡಿರಿ, ಈ ಸಲ ಮತ್ತು 4 ಆರ್ಡರ್ ಮಾಡಿರಿ. ಬಂದೈತೆ ಪ್ರಾಡಕ್ಟ್ ಕೊಡ್ತೀನಿ. ಏನ್ರಿ ಬೇರೆ ಬೇರೆ ರೈತರಿಗೆ ಹೇಳ್ರಿ. ಓಕೆ ಸರ್.